ದೆಹಲಿ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾ ತಂಡಗಳಿಂದ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಈ ಉಗ್ರ ಉಮರ್ನ ಚಲನವಲನದ ಮತ್ತಷ್ಟು ವಿಡಿಯೋಗಳು ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಈತ ಬ್ಲಾಸ್ಟ್ ಮಾಡುವ ಮೊದಲು ಕಾರನ್ನು ಮಸೀದಿಗೆ ಭೇಟಿ ಕೊಟ್ಟಂತಹ ವಿಚಾರವೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಸ್ಫೋಟಕ್ಕೂ ಮುನ್ನ ಮಸೀದಿಗೆ ಭೇಟಿ ಕೊಟ್ಟಿದ್ದ ಉಗ್ರ ಉಮರ್, ಫೈಜಲ್ ಇಲಾಹಿ ಮಸೀದಿಗೆ ಉಗ್ರ ಉಮರ್ ಭೇಟಿ ಕೊಟ್ಟಂತಹ ಎಕ್ಸ್ಕ್ಲೂಸಿವ್ ದೃಶ್ಯ. ಸೋಮವಾರ ಮಧ್ಯಾಹ್ನ 3:19 ಸುಮಾರಿಗೆ ಈತ ಮಸೀದಿಗೆ ಭೇಟಿ ಕೊಡ್ತಾನೆ. ಮಸೀದಿಯ ಪಾರ್ಕಿಂಗ್ ಸ್ಥಳದಲ್ಲಿ i20 ಕಾರನ್ನು ಪಾರ್ಕ್ ಮಾಡಿರ್ತಾನೆ. ರಾಮಲೀಲಾ ಮೈದಾನಕ್ಕೆ ಸನಿಹದಲ್ಲಿಯೇ ಇತ್ತು ಈ ಮಸೀದಿ ಅನ್ನೋದು ಗೊತ್ತಾಗ್ತಾ ಇದೆ. 3 ಗಂಟೆಗಳ ಕಾಲ ಮಸೀದಿಯಲ್ಲಿ ಉಮರ್ ಇದ್ದಿದ್ದು ಕೂಡ ಗೊತ್ತಾಗ್ತಾ ಇದೆ. ಸ್ಫೋಟಕ್ಕೂ ಮೊದಲು ಮಸೀದಿಗೆ ಭೇಟಿ ಕೊಟ್ಟಿದ್ದ ಉಮರ್ ಯಾಕಾಗಿ ಮಸೀದಿಗೆ ಹೋಗಿದ್ದ? ಯಾರನ್ನಾದರೂ ಭೇಟಿಯಾಗಿದ್ನ? ಆತನಿಗೆ ಮಸೀದಿಯಲ್ಲಿಯೇ ಯಾವುದಾದರೂ ಮೆಸೇಜ್ ಬಂದಿತ್ತಾ? ಇದು ಈಗ ಈ ಪ್ರಕರಣದ ಸುತ್ತ ಎದ್ದಿರುವಂತಹ ಪ್ರಶ್ನೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ವಿತೌಟ್ ಮಾಸ್ಕ್ ಈ ಉಮರ್ ಏನಿದ್ದಾನೆ, ಈತ ವೃತ್ತಿಯಲ್ಲಿ ವೈದ್ಯ. ಈತ ಅಪ್ಸ್ಕ್ಯಾಂಡ್ ಆಗಿ ಬಂದಿದ್ದು ಫರೀದಾಬಾದ್ನಿಂದ. ತದನಂತರ ದೆಹಲಿಗೆ ಬಂದು ಬಿಳಿ ಬಣ್ಣದ i20 ಕಾರ್ನಲ್ಲಿ ಇದೇ ಮಸೀದಿಯ ಜಾಗಕ್ಕೆ ಬಂದಿದ್ದು. ಕಾರನ್ನು ಪಾರ್ಕ್ ಮಾಡಿ ಕಾರಿನಿಂದ ಕೆಳಗಿಳಿದು ಮಸೀದಿಗೆ ಎಂಟ್ರಿ ಕೊಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಇಲ್ಲಿ ಹತ್ತತ್ರ 3 ಗಂಟೆಗಳ ಕಾಲ ಉಮರ್ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. 3 ಗಂಟೆಗಳ ಕಾಲ ಮಸೀದಿಯಲ್ಲಿ ಉಮರ್ ಏನು ಮಾಡ್ದ, ಯಾರ್ಯಾರನ್ನು ಭೇಟಿ ಮಾಡ್ದ, ಏನೇನು ಸಂದೇಶ ಬಂತು, ಎಲ್ಲವೂ ಕೂಡ ಗೊತ್ತಾಗಬೇಕಿದೆ. ಇಲ್ಲಿಂದ ನೇರವಾಗಿ ಹೊರಬಂದಂತಹ ಈತ ಅದೇ i20 ಕಾರನ್ನು ತೆಗೆದುಕೊಂಡು ಸ್ಫೋಟಕವನ್ನು ತುಂಬಿಕೊಂಡು ಕೆಂಪು ಕೋಟೆಯ ಸನಿಹದಲ್ಲಿ ಮೆಟ್ರೋ ಸ್ಟೇಷನ್ ಬಳಿ ಬ್ಲಾಸ್ಟ್ ಮಾಡಿದ್ದ. ಈತನೇ ಆತ್ಮಾಹುತಿ ದಾಳಿಕೋರ ಉಮರ್. ಆತನ ಚಲನವಲನದ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಕಾರ್ ಬ್ಲಾಸ್ಟ್ ಆಗಿದ್ದು 6:52 ಈತ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಅದೇ ಮಸೀದಿಗೆ ಎಂಟ್ರಿ ಕೊಡ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಬ್ಬ ಸಾಮಾನ್ಯ ವ್ಯಕ್ತಿಯ ರೀತಿಯಲ್ಲಿ, ಯಾರಿಗೂ ಅನುಮಾನ ಬರದೇ ಇರುವ ರೀತಿಯಲ್ಲಿ ಆತ ಮಸೀದಿಗೆ ಹೋಗ್ತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಉಮರ್ ಯಾರ ಭಯವಿಲ್ಲದೇನೆ ಮಸೀದಿಯನ್ನ ಪ್ರವೇಶ ಮಾಡ್ತಾ ಇರುವಂತಹದ್ದು ಈ CCTV ಫುಟೇಜ್ನಲ್ಲಿ. ಬಟ್ ಈತ ಮಸೀದಿಗೆ ಹೋದ ನಂತರ ಏನಾಯ್ತು ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಸಿಗ್ತಾ ಇದೆ ಅಂತೇಳಿ. ಪ್ರೇಮ್, ಸದ್ಯಕ್ಕೆ ಅಧಿಕಾರಿಗಳು ಆ ಒಂದು ವಿಷಯವನ್ನೇ ಬೆನ್ನತ್ತಿ ಹೊರಟಿರುವಂಥದ್ದು. ಮತ್ತು ಅಲ್ಲಿನ ಸ್ಥಳೀಯ ಜನರನ್ನು ಮತ್ತು ಮಸೀದಿಯಲ್ಲಿರುವಂತಹ ಮೌಲ್ವಿಗಳನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸುವಂಥ ಕೆಲಸಗಳಾಗ್ತಾ ಇದ್ದಾವೆ. ಮತ್ತಷ್ಟು CCTV ದೃಶ್ಯಗಳನ್ನು ಕೂಡ ಕಲೆ ಹಾಕುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಮಸೀದಿಗೆ ಹೋಗುವಂಥ ದೃಶ್ಯಗಳು ಸಿಗ್ತಾ ಇದ್ದಾವೆ. ಆದರೆ ಮಸೀದಿಯ ಒಳಗಡೆ ಪ್ರವೇಶ ಮಾಡುವಂಥದ್ದು ಮತ್ತು ಅಲ್ಲಿ ಆತ ಬೇರೆ ಯಾರನ್ನಾದರೂ ಭೇಟಿಯಾಗಿದ್ರ ಬಗ್ಗೆ ದೃಶ್ಯಗಳ ದಾಖಲೆ ಇದೆಯಾ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ವಿಚಾರಣೆಗಳನ್ನು ಕೂಡ ನಡೆಸಲಾಗ್ತಾ ಇರುವಂಥದ್ದು. ಕೇವಲ ಮಸೀದಿಗೆ ಭೇಟಿಯನ್ನು ಕೊಡುವಂಥದ್ದು ಉಮರ್ ಉದ್ದೇಶ ಪ್ರಾರ್ಥನೆ ಸಲ್ಲಿಸೋದಾಗಿತ್ತ, ಅಥವಾ ಅಲ್ಲಿ ಯಾರನ್ನಾದರೂ ಭೇಟಿಯಾಗುವಂಥದ್ದಾಗಿತ್ತ, ಕಡೆಯ ಹಂತದ ಮಾತುಕತೆ ಏನಾದರೂ ನಡೆದಿತ್ತಾ ಅನ್ನುವಂಥದ್ರ ಬಗ್ಗೆ ಈಗ ವಿಚಾರಣೆಗಳು ನಡೀತಾ ಇದ್ದಾವೆ. ವಿಚಾರಣೆಯ ಬಳಿಕ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗುವಂತಹ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಸದ್ಯಕ್ಕೆ ಆತ ಮಧ್ಯಾಹ್ನ 3 ಗಂಟೆಯ ಸರಿಸುಮಾರಿಗೆ ಆತ ಮಸೀದಿಯನ್ನು ಪ್ರವೇಶ ಮಾಡ್ತಿರುವಂತಹ ದೃಶ್ಯಗಳು ಕೂಡ ಈಗ ಸಿಕ್ಕಿರುವಂಥದ್ದು. ಆ ಪ್ರದೇಶದಲ್ಲಿ ಯಾರಿಗೂ ಕೂಡ ಅನುಮಾನ ಬಾರದಂತೆ ಓಡಾಡ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಬದರ್ಪುರ್ ಬಾರ್ಡರ್ ಕ್ರಾಸ್ ಮಾಡಬೇಕಾದಂತ ಸಂದರ್ಭದಲ್ಲಿ ಆತ ಮುಖಕ್ಕೆ ಮಾಸ್ಕ್ ಹಾಕೊಂಡಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡಿದ್ವಿ. ಆದರೆ ಈಗ ಮುಖಕ್ಕೆ ಯಾವುದೇ ರೀತಿಯಾದಂತಹ ಮಾಸ್ಕ್ ಇಲ್ಲದೆ ಒಬ್ಬ ಸಾಮಾನ್ಯ ಜನರು ಓಡಾಡುವ ರೀತಿಯಲ್ಲಿ ಆತ ಓಡಾಡ್ತಾ ಇರುವಂತದನ್ನ ಕೂಡ ನಾವು ಗಮನಿಸಬಹುದು. ಬಹುಶಃ ಅಲ್ಲಿ CCTV ಇಲ್ಲದೆ ಇರಬಹುದು ಅಂತ ಭಾವಿಸಿರಬಹುದು ಒಂದು, ಅಥವಾ ಆತನ ಗುರುತು ಅಲ್ಲಿ ಸ್ಥಳೀಯರಿಗೆ ಇಲ್ಲ ಅಂತ ಭಾವಿಸಿರಬಹುದು. ಹೀಗಾಗಿ ನಿರ್ಭಯವಾಗಿ ಆತ ಅಲ್ಲಿ ಓಡಾಡ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸಬಹುದು. ಆ ಮೂಲಕ ಈಗ ಆತ ಮಸೀದಿಯಲ್ಲಿ ಯಾರನ್ನ ಭೇಟಿಯಾದ, ಏನ್ ಮಾಡ್ದ ಅನ್ನುವಂತಹ ಉದ್ದೇಶವನ್ನು ಕೂಡ ಈಗ ಪತ್ತೆ ಹಚ್ಚುವಂತ ಕೆಲಸಗಳು ಆಗ್ತಾ ಇದ್ದಾವೆ. ಪ್ರೇಮ್, ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿ ಇರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀವಿ.